ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶ ಹೊಸ ಒಂದು ಪಠ್ಯಪುಸ್ತಕದಿಂದ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವೀಡಿಯೋಸ್ ಮತ್ತು ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಚಾಪ್ಟರ್ 3ರವರೆಗೆ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. 4ನ್ನು ನಾನಿನ್ನೂ ಮಾಡಿಲ್ಲ, 5ಕ್ಕೆ ಬಂದಿದ್ದೀನಿ. ಯಾಕೆ ಅಂತಂದರೆ ರೇಖಾಗಣಿತ ಇಷ್ಟು ದಿನ ಅಂಕಗಣಿತವನ್ನು ಕಂಪ್ಲೀಟ್ ಮಾಡಿದ್ವಿ, ಇವತ್ತು ರೇಖಾಗಣಿತ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಬನ್ನಿ ನೆಕ್ಸ್ಟು ಸಮಾಂತರ ಮತ್ತು ಛೇದಿಸುವ ರೇಖೆಗಳು. ರೇಖೆಯ ಉದ್ದಕ್ಕೂ 5.1 ಒಂದು ಚೌಕಾಕಾರದ ಕಾಗದವನ್ನು ತೆಗೆದುಕೊಂಡು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಡಚಿ, ಒಂದು ಕಾಗದವನ್ನು ತೊಗೊಬೇಕಂತೆ, ಅದನ್ನು ಮಡಚಬೇಕಂತೆ. ಮಡಚಿರುವುದರಿಂದ ರೂಪುಗೊಂಡ ಮಡಿಕೆಗಳನ್ನು, ಕ್ರೀಸ್ ಅಂತೀವಲ್ವ, ಅದನ್ನು ಮಡಿಕೆಗಳ ಮೇಲೆ ಪೆನ್ಸಿಲ್ ಮತ್ತು ಸ್ಕೇಲ್ ರೇಖೆಗಳ ಮೇಲೆ ಎಳೆಯಿರಿ. ಹೇಗಾದರೂ ಕಂಪ್ಲೀಟಾಗಿ ಸುಮ್ಮನೆ ಮಡಿಸ್ತಾನೆ ಇರ್ರಿ. ಅದರ ಮೇಲೆ ಏನು ಗೆರೆಗಳಾಗುತ್ತಲ್ವ ಆ ಗೆರೆಗಳನ್ನು ನೋಡಿ. ಕಾಗದದ ಮೇಲೆ ವಿಭಿನ್ನ ರೇಖೆಗಳನ್ನು ಗಮನಿಸ್ತೀರ. ಯಾವುದೇ ಜೋಡಿ ರೇಖೆಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನು ಪರಸ್ಪರ ಸಂಬಂಧವನ್ನು ಯಾವುದೇ ಜೋಡಿಯನ್ನು ತಗೊಳ್ಳಿ. ಇದು ಮತ್ತು ನಾನು ಇದನ್ನು ತಗೊಂಡಾಗ ಇದು ಎರಡೂ ಸಹ ಒಂದು ಕಡೆ ಸೇರಿದೆ. ಇದು ಮತ್ತು ಇದನ್ನು ನೋಡಿದಾಗ ಸದ್ಯಕ್ಕೆ ಈ ಪೇಜಲ್ಲಂತೂ ಸೇರಿಲ್ಲ, ಮುಂದಕ್ಕೆ ಹೋದಂಗೆ ಅದು ಸೇರಬಹುದು. ಮತ್ತು ಇಲ್ಲೂ ಸಹ ಇದು ಈ ಒಂದು ಎರಡು ಪೇರನ್ನು ನೋಡಿದ್ರೆ ಮುಂದಕ್ಕೆ ಈ ಒಂದು ಪೇಜ್ನ ಹೊರಗಡೆ ಬಂದಾಗ ಅದು ಸೇರುತ್ತೆ. ಅದೇ ಈ ಮತ್ತು ಈ ಎರಡು ರೇಖೆಗಳ ಜೋಡಿಗಳನ್ನು ತಗೊಂಡಾಗ ಇವೆರಡು ಸೇರೋದೇ ಇಲ್ಲ. ಆ ರೀತಿಯಾಗಿ ನೋಡ್ಬೋದು. ಅವುಗಳನ್ನು ಕಾಗದದ ಆಚೆಗೆ ವೃದ್ಧಿಸಿದರೆ ಅವು ಸಂಧಿಸುತ್ತವೆ ಎಂದು ನಿಮಗೆ ಅನಿಸುತ್ತದೆಯೇ? ಒಂದು ವೇಳೆ ಕಾಗದದಲ್ಲಿ ಸಂಧಿಸದಿದ್ದರೆ ಮುಂದೆ ಸಂಧಿಸುತ್ತಾ? ಫಾರ್ ಎಕ್ಸಾಂಪಲ್ ಈ ಎರಡು ಇದು ನೋಡಬಹುದು. ಅನಂತ ದೂರದಲ್ಲಿ ಎಷ್ಟೋ ಒಂದು ದೂರದಲ್ಲಿ ಹೋದಾಗ ಇದೇ ರೀತಿಯಾಗಿ ಎಳ್ಕೊಂಡು ಹೋದಾಗ ಅದು ಒಂದು ಕಡೆ ಸೇರತ್ತೆ. ಅದೇ ಇಲ್ಲಿ ನೋಡಿ, ಇಲ್ಲೂ ಈ ಒಂದು ಪೇಪರಲ್ಲಿ ಸೇರಿಲ್ಲ, ಬಟ್ ಬರ್ತಾ ಅದು ಏನಾಗುತ್ತಪ್ಪ ಅಂತ ಅಂದರೆ ಹಾಗೆ ಸೇರ್ತಾ ಹೋಗುತ್ತೆ. ಬಟ್ ಅದೇ ಇದನ್ನು ನೋಡಿ, ಇದೆರಡು. ನೀವು ಎಷ್ಟು ಅನಂತ ದೂರದವರೆಗೂ ಸಹ ಎಳೆದರೂ ಸಹ ಇವು ಸೇರಲ್ಲ. ಇಂಥ ಬಹಳಷ್ಟು ಒಂದು ರೀತಿಯ ನಮಗೆ ರೇಖೆಗಳು ಸಿಕ್ಕಿದೆ. ಈ ಅಧ್ಯಾಯದಲ್ಲಿ ನಾವು ಸಮತಲ ಮೇಲ್ಮೈಯಲ್ಲಿರುವ ರೇಖೆಗಳ ನಡುವಿನ ಸಂಬಂಧವನ್ನು ಅನ್ವೇಷಿಸ್ತೇವೆ. ಆಮೇಲೆ ಇನ್ನೊಂದು ರೀತಿಯ ಒಂದು ಇದಿದೆ, ಇಲ್ಲಿ ನೋಡಿ, ಇಲ್ಲಿ ಎರಡು ರೇಖೆಗಳು ಸೇರಿದೆ, ಈ ರೀತಿಯಾಗಿದೆ ಅಲ್ವಾ. ಆಮೇಲೆ ಈ ರೀತಿಯಾದಂತಹ ರೇಖೆಗಳು ನೋಡಿದ್ದೀವಿ. ಆಮೇಲೆ ಈ ರೀತಿಯಾದಂತಹ ರೇಖೆಯನ್ನು ನೋಡಿದ್ದೀವಿ. ಮುಂದೆ ಹೋಗಿ ಅದು ಸೇರತ್ತೆ. ಓಕೆ, ನೆಕ್ಸ್ಟ್ ಸಮತಲ ಮೇಲ್ಮೈ. ಏನು ಸಮತಲ ಮೇಲ್ಮೈ ಅಂತ ಅಂದರೆ ಅದರ ಮೇಲ್ಮೈ ಸಮತಲವಾಗಿದ್ದರೆ ಅದನ್ನು ನಾವು ಸಮತಲ ಮೇಲ್ಮೈ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು, ಇದರ ಒಂದು ಮೇಲ್ಮೈ ಸಮತಲ ಇದೆ. ಅದಾದಮೇಲೆ ನೆಕ್ಸ್ಟು ಈ ಟೇಬಲ್, ಈ ಟೇಬಲ್ನ ಮೇಲ್ಮೈ ಸಮತಲವಾಗಿದೆ. ಓಕೆ, ಇದನ್ನು ನಾವು ಸಮತಲ ಮೇಲ್ಮೈ ಅಂತ ಹೇಳ್ತೀವಿ. ನಿಮ್ಮ ಕಾಗದದ ಮೇಲ್ಮೈ, ಕಪ್ಪು ಹಲಗೆ ಮತ್ತು ಬುಲೆಟಿನ್ ಬೋರ್ಡ್ ಇವೆಲ್ಲವುಗಳ ಒಂದು ಸಮತಲ ಮೇಲ್ಮೈಗಳಿಗೆ ಉದಾಹರಣೆಗಳು. ಈ ಒಂದು ಬ್ಲ್ಯಾಕ್ ಬೋರ್ಡ್ ಇದೆಯಲ್ವಾ, ಅದರ ಒಂದು ಮೇಲ್ಮೈ ಸಹ ಸಮತಲವಾಗಿದೆ. ಪರಸ್ಪರ ಸಂಧಿಸುವ ಒಂದು ಜೋಡಿ ರೇಖೆಗಳನ್ನು ಗಮನಿಸೋಣ. ಆಯಿತು, ಹಾಗಾದರೆ ಈ ಚಿತ್ರದಲ್ಲಿ ಪರಸ್ಪರ ಸಂಧಿಸುವ ಜೋಡಿ ರೇಖೆಯನ್ನು ನೋಡಿದಾಗ ಇವೆರಡು ಸಂಧಿಸಿದೆ. ಸಂಧಿಸೋದು ಅಂತ ಅಂದರೆ ಸೇರಿರೋದು. ಓಕೆ, ಫೈನ್. ಅವು ಒಂದು ಬಿಂದುವಿನಲ್ಲಿ ಸಂಧಿಸುವುದನ್ನು ನಾವು ಗಮನಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ಒಂದು ಬಿಂದು ಏರ್ಪಟ್ಟಾಗಿದೆ, ಆ ಬಿಂದುವಿನಲ್ಲೇ ಅದು ಸಂಧಿಸತ್ತೆ, ಸೇರತ್ತೆ. ಒಂದು ಸಮತಲ ಮೇಲ್ಮೈ ಮೇಲೆ ಒಂದು ಜೋಡಿ ರೇಖೆಗಳು ಪರಸ್ಪರ ಸಂಧಿಸಿದಾಗ ಆ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಎಂದು ನಾವು ಹೇಳುತ್ತೇವೆ. ಎರಡು ರೇಖೆಗಳು ಛೇದಿಸಿದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಏನಪ್ಪ ಛೇದಿಸುವಿಕೆ ಅಂತಂದರೆ ಸಿಂಪಲ್ ಆಗಿ ಏನು ಛೇದಿಸುವಿಕೆ ಅಥವಾ ಛೇದಕ ರೇಖೆ ಅಂತ ಅಂದರೆ ಏನು ಅಂತ ಹೇಳಿಬಿಟ್ರೆ, ಇಲ್ಲಿ ನೋಡಿ, ಎರಡು ಸಮಾಂತರ ರೇಖೆಗಳ ಮೇಲೆ ಮತ್ತೊಂದು ರೇಖೆಯ ಅಡ್ಡವಾಗಿ ಹಾದು ಅವುಗಳನ್ನು ಕತ್ತರಿಸಿದರೆ ಆ ರೇಖೆಯನ್ನು ಒಂದು ಸಮಾಂತರ ರೇಖೆ ಅಥವಾ ಒಂದು ಸರಳ ರೇಖೆ, ಆ ಸರಳ ರೇಖೆಗೆ ಇನ್ನೊಂದು ಯಾವುದೇ ರೀತಿಯಾಗಿ ಆದರೂ ಅದನ್ನು ಛೇದಿಸಿದ್ರೆ ಅಥವಾ ಅವುಗಳನ್ನು ಕತ್ತರಿಸಿದ್ರೆ ಆ ರೇಖೆಯನ್ನು ನಾವೇನು ಹೇಳ್ತೀವಿ? ಛೇದಕ ರೇಖೆ. ಛೇದಿಸ್ತಾ ಇದೆ, ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅಲ್ವಾ, ಇದಕ್ಕೆ ನಾವು ಛೇದನ ಬಿಂದು ಅಂತ ಹೇಳ್ತೀವಿ. ಕೆಲವೊಂದು ಟರ್ಮ್ಸ್ಗಳು ಈ ಒಂದು ಇಡೀ ಪಾಠದಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ. ಹಾಗಾಗಿಬಿಟ್ಟು ನಾವು ಅದನ್ನು ಕರೆಕ್ಟಾಗಿ ಸ್ಟಾರ್ಟಿಂಗಲ್ಲೇ ನಾವು ತಿಳ್ಕೊಬೇಕು. ಓಕೆ, ಛೇದಕ ಬಿಂದು. ಓಕೆ, ಛೇದಕ ರೇಖೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ಇದನ್ನು ನಾವು ಛೇದಿಸೋದೆ ಯಾವ ರೀತಿಯಾಗಾದರೂ ಛೇದಿಸಬಹುದು. ಇಲ್ಲಿ ನೋಡಿ, ಈ ರೀತಿಯಾಗಾದರೂ ಛೇದಿಸಬಹುದು, ಅಥವಾ ಇಷ್ಟು ಸ್ಮಾಲಲ್ಲಾದರೂ ಛೇದಿಸಬಹುದು, ಅಥವಾ ಈ ರೀತಿ ಲಂಬವಾಗಿ ಛೇದಿಸಬಹುದು, ಅಥವಾ ಈ ಸೈಡಿಂದ ಛೇದಿಸಬಹುದು, ಹೇಗಾದರೂ ಛೇದಿಸಬಹುದು. ಇವೆಲ್ಲವೂ ಸಹ ಛೇದಕ ರೇಖೆಗಳು. ಛೇದಿಸ್ತಾ ಇದೆ ಅಂತ ಹೇಳ್ಬೋದು. ಕೇಳಿದ್ದಾರೆ, ಒಂದು ಸಮತಲ ಮೇಲ್ಮೈ ಮೇಲೆ ಒಂದು ಜೋಡಿ ರೇಖೆಗಳು ಪರಸ್ಪರ ಸಂಧಿಸಿದಾಗ, ಒಂದು ಜೋಡಿ ರೇಖೆಗಳು ಅಂತ ಅಂದರೆ ಎರಡು ರೇಖೆಗಳು, ಒಂದು ಜೋಡಿ ಅಂತ ಅಂದರೆ ಎರಡಲ್ವಾ, ಎರಡು ರೇಖೆಗಳು ಪರಸ್ಪರ ಸಂಧಿಸಿದಾಗ ಎಲ್ಲಾದರೂ ಅವು ಮೀಟ್ ಆಗಬಹುದು. ಇಂಗ್ಲೀಷಲ್ಲಿ ನಾವು ಮೀಟ್ ಅಂತ ಹೇಳ್ತೀವಿ. ಸಂಧಿಸೋದು ಅಂತಂದರೆ ಮೀಟ್. ಎಲ್ಲಾದರೂ ಅವು ಮೀಟ್ ಆದಾಗ ಆ ಒಂದು ರೇಖೆಗಳಿಗೆ ನಾವೇನು ಹೇಳ್ತೀವಿ? ಛೇದಿಸ್ತಾ ಇದ್ದಾವೆ ಅಂತ ಹೇಳ್ಬೋದು.
ಹಾಗಾದರೆ ಅವು ಎಷ್ಟು ಕೋನಗಳನ್ನು ಉಂಟು ಮಾಡುತ್ತೆ ನೀವು ನೋಡಬಹುದು. ಒಂದು ಉದಾಹರಣೆಗೆ ಒಂದು ಇಲ್ಲಿ ನಾನು ತೊಗೊಳ್ತೇನೆ. ಸೊ ಈ ಚಿತ್ರದಲ್ಲಿ ಎಷ್ಟು ಕೋನಗಳು ಉಂಟಾಗಿದೆ, ಎಷ್ಟು ಕೋನಗಳು ಉಂಟಾಗಿದೆ ಅಂತ ಅಂದರೆ ನೀವು ನೋಡಬಹುದು. ಇಲ್ಲೊಂದು ಕೋನ ಆಗಿದೆ, ಇಲ್ಲೊಂದಾಗಿದೆ, ಇಲ್ಲೊಂದಾಗಿದೆ, ಇಲ್ಲೊಂದಾಗಿದೆ. ಹಾಗಾದರೆ 4 ಕೋನಗಳು. ಎಷ್ಟು ಕೋನಗಳು? 4 ಕೋನಗಳು. ಓಕೆ. ಚಿತ್ರ 5.2ರಲ್ಲಿ ಎಲ್ ರೇಖೆಯು ಎಂ ರೇಖೆಯನ್ನು ಛೇದಿಸುತ್ತಿದ್ದು 4 ಕೋನಗಳನ್ನು ನಾವು ಕಾಣಬಹುದು. ಹೌದಲ್ವಾ? ಇಲ್ಲಿ ನೋಡ್ಬೋದು, ಇದೊಂದು ಕೋನ, ಇದೊಂದು ಕೋನ, ಇದೊಂದು ಕೋನ, ಇದೊಂದು ಕೋನ. ಓಕೆ. ನೆಕ್ಸ್ಟ್, ಹಾಗಾದರೆ 2 ಸರಳ ರೇಖೆಗಳು ಒಂದಕ್ಕಿಂತ ಹೆಚ್ಚು ಬಿಂದುವಿನಲ್ಲಿ ಛೇದಿಸಬಹುದಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 2 ಸರಳ ರೇಖೆಗಳನ್ನು ತಗೊಳ್ಳೋಣ. ಅದು ಛೇದಿಸಬೇಕು. ಆ ರೀತಿಯಾಗಿ ಮಾಡಿದಾಗ ಒಂದಕ್ಕಿಂತ ಹೆಚ್ಚು ಕಡೆ ಅದು ಛೇದಿಸ್ತಾ ಇಲ್ಲ. 2 ಸರಳ ರೇಖೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ 3 ಸರಳ ರೇಖೆಗಳು ಅಂತ ಅಂದರೆ ಇಲ್ಲೊಂದು ಆಯಿತು, ಇಲ್ಲೊಂದಾಯಿತು. ಬಟ್ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬರೀ 2 ಸರಳ ರೇಖೆಗಳು ಬರೀ ಒಂದು ಕಡೆ ಅಷ್ಟೇ ಛೇದಿಸಕ್ಕೆ ಸಾಧ್ಯ. ಓಕೆ, ಫೈನ್. ನೆಕ್ಸ್ಟ್, ಅದಕ್ಕೆ ಉತ್ತರ ಏನು ಹೇಳಬೇಕು? ಇಲ್ಲ. 2 ಸರಳ ರೇಖೆಗಳು ಒಂದಕ್ಕಿಂತ ಹೆಚ್ಚು ಬಿಂದುಗಳಲ್ಲಿ ಛೇದಿಸಲು ಸಾಧ್ಯನೇ ಇಲ್ಲ. ಒಂದೇ ಛೇದನ ಬಿಂದು ಸಿಗೋದು. ಓಕೆ. ನೆಕ್ಸ್ಟ್, ಚಟುವಟಿಕೆ 1 ಕೊಟ್ಟಿದ್ದಾರೆ. ಓಕೆ, ಮುಂದುವರಿಸೋಣ. ಒಂದು ಹಾಳೆಯ ಮೇಲೆ ಛೇದಿಸುವಂತೆ 2 ರೇಖೆಗಳನ್ನು ಎಳೆಯಿರಿ. ಕೋನಮಾಪಕವನ್ನು ಬಳಸಿ ಉಂಟಾದ 4 ಕೋನಗಳನ್ನು ಅಳೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಫೈನ್. ನಾವು ಮಾಡಿ ನೋಡೋಣ. ಏನಂತೆ? ಒಂದು ಹಾಳೆಯ ಮೇಲೆ ಛೇದಿಸುವಂತೆ 2 ರೇಖೆಗಳನ್ನು ಬಿಡಿಸಿ. ಓಕೆ, ಯಾವ ರೀತಿಯಾಗಾದರೂ ನಾವು ಬಿಡಿಸ್ಬೋದಲ್ವಾ? ಓಕೆ, 2 ರೇಖೆಗಳನ್ನು ಬಿಡಿಸಿದ್ವಿ. ಕೋನಮಾಪಕ ಬಳಸಿ ಉಂಟಾದ 4 ಕೋನಗಳನ್ನು ಅಳೆಯಿರಿ. ಅಂತಹ 4 ಛೇದಕ ರೇಖೆಗಳ ಜೋಡಿಗಳನ್ನು ರಚಿಸಿ ಮತ್ತು ಛೇದಕ ಬಿಂದುವಿನಲ್ಲಿ ಉಂಟಾದ ಕೋನಗಳನ್ನು ಅಳೆಯಿರಿ. ಓಕೆ, ಆ ಕೋನಗಳಲ್ಲಿ ನೀವು ಯಾವ ವಿನ್ಯಾಸವನ್ನು ಗಮನಿಸ್ತೀರಿ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ವಶನ್ ಕೊಟ್ಟಿದೆ. ಓಕೆ, ಫೈನ್. ನೋಡಬಹುದು ನೀವು, ಇದು 1, ಇದು 2, ಇದು 3ನೇ ಕೋನ, ಇದು 4ನೇ ಕೋನ. ಇಲ್ಲಿ ಒಂದು ಸಂಬಂಧ ಇದೆ, ನೀವು ನೋಡ್ಬೋದು. ಏನು ಸಂಬಂಧ? ಇದು ಒಂದು ಸರಳ ರೇಖೆ ಅಲ್ವಾ? ಸರಳ ರೇಖೆಯ ಮೇಲೆ 2 ಕೋನಗಳು ಉಂಟಾಗಿದೆ. ಅದರ ಒಂದು ಅಳತೆ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ನಾವು ಫಸ್ಟ್ ಇದನ್ನು ನೋಡೋಣ. 180 ಡಿಗ್ರಿ ಅಂತ ಅಂದರೆ ಕೋನ 1 ಪ್ಲಸ್ ಕೋನ 2 = ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ನೀವು ನೋಡ್ಬೋದು, ಈ ಸರಳ ಕೋನವನ್ನು, ಈ ಒಂದು ಸರಳ ರೇಖೆಯನ್ನು ಗಮನದಲ್ಲಿಟ್ಕೊಂಡ್ರೆ ಇದು ಸರಳ ಯುಗ್ಮಗಳಾಗುತ್ತೆ. ಸರಳ ಯುಗ್ಮ ಅಂತ ಅಂದರೆ ಏನಪ್ಪ ಅಂತಂದರೆ, ಒಂದು ಬಿಂದುವನ್ನು ಹೊಂದಿರುವ ಮತ್ತು ಅವುಗಳ ಮೊತ್ತ 180 ಆಗಿರುವ 2 ಪಕ್ಕದ ಕೋನಗಳನ್ನು ನಾವೇನು ಹೇಳ್ತೀವಿ? ಸರಳ ಯುಗ್ಮ ಅಂತ ಹೇಳ್ತೀವಿ. ಮತ್ತೊಂದ್ಸಲಿ ಹೇಳ್ತೀನಿ. ಒಂದು ಶಿರೋಬಿಂದು ಅಂತ ಅಂದರೆ ಒಂದೇ ಒಂದು ಬಿಂದು. ಓಕೆ, ಒಂದು ಬಿಂದುವನ್ನು ಹೊಂದಿರುವಂತಹ ಮತ್ತು ಅವುಗಳ ಮೊತ್ತ 180 ಇರುವ ಪಕ್ಕದ ಒಂದು ಕೋನಗಳನ್ನು ಸರಳ ಯುಗ್ಮ ಅಂತ ಹೇಳ್ತೀವಿ. ಅಥವಾ ಒಂದು ಸರಳ ಕೋನದಲ್ಲಿ 2 ಕೋನಗಳಾಗಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಅದು ಯಾವುದೇ ರೀತಿಯಾದರೂ ಆಗಿರ್ಬೋದು. ಒಂದು ಸರಳ ಕೋನದಲ್ಲಿ ಇದೊಂದಾಯಿತು, ಇಲ್ಲೊಂದು ಕೋನ ಆಗಿದೆ, ಇಲ್ಲೊಂದು ಕೋನ ಆಗಿದೆ. ಅದು ಯಾವ ಆ್ಯಂಗಲಲ್ಲಾದರೂ, ಅದು ಎಷ್ಟೇ ಆ್ಯಂಗಲ್ ಆಗಿರ್ಬೋದು, ಹೀಗೂ ಇರಬಹುದು. ಓಕೆ, ಫೈನ್. ಹೀಗೂ ಇರಬಹುದು, ಎಷ್ಟೇ ಆಗಿರ್ಬೋದು. ಬಟ್ ಅವೆರಡರ ಒಂದು ಮೊತ್ತ ಎಷ್ಟಾಗುತ್ತೆ ಅಂತ ಅಂದರೆ 180 ಡಿಗ್ರಿ ಆಗಿರಲೇಬೇಕು. ಇದನ್ನು ನಾವು ಸರಳ ಯುಗ್ಮ ಅಂತ ಹೇಳ್ತೀವಿ ಮಕ್ಕಳ. ಇದು ಬೇಸಿಕ್ ಆ್ಯಕ್ಚುಲಿ. ಸೊ 1 ಮತ್ತು 2ನೇ ಕೋನ ಎಷ್ಟಾಯಿತು? 180 ಡಿಗ್ರಿ ಆಯಿತು. ಈಗ ನಾವು ಈ ಒಂದು ಬೇರೆ ಒಂದು ಇದರೊಳಗಡೆ ತೋರಿಸ್ತೀನಿ. ಈ ಸರಳ ರೇಖೆಯನ್ನು ತೊಗೊಂಡ್ವಿ ಅಂದ್ಕೊಳ್ಳಿ, ಇದನ್ನು. ಓಕೆ, ಸೊ ಇದನ್ನು ತೊಗೊಂಡಾಗ ಕೋನ 2 + 3 ಏನಾಯಿತು? ಸೇಮ್ ಅದೇ ರೀತಿ 180 ಡಿಗ್ರಿ. ಸೊ ಮತ್ತೆ ಈ ಒಂದು ಸರಳ ರೇಖೆಯನ್ನು ತೊಗೊಂಡೆ, ಈ ಕಡೆ ತೊಗೊಂಡೆ. ಸೊ ಇದೆಷ್ಟಾಯಿತು? ಕೋನ 3 + ಕೋನ 4 = 180 ಡಿಗ್ರಿ. ಈಗ ಮತ್ತೆ ನಾನು ಈ ಸರಳ ಕೋನವನ್ನು ತೊಗೊಳ್ತಾ ಇದ್ದೀನಿ, ಸರಳ ರೇಖೆಯನ್ನು ತೊಗೊಳ್ತಾ ಇದ್ದೀನಿ. ಸೊ ಇಲ್ಲೊಂದು ಕೋನ ರೆಡಿಯಾಗಿದೆ, 1 + 4. ಓಕೆ, ಹಾಗೆ ತಿರುಗಿಸ್ಕೊಂಡು ತೋರಿಸ್ತಿರೋದು ನಾನು. 1 + 4 = 180 ಡಿಗ್ರಿ. ಹಾಗಾದರೆ ಇವುಗಳನ್ನೆಲ್ಲ ಎಲ್ಲವನ್ನು ನಾವೇನು ಹೇಳ್ತೀವಿ? ಸರಳ ಯುಗ್ಮಗಳು ಅಂತ ಹೇಳ್ತೀವಿ. ಓಕೆ, ಸರಳ ಯುಗ್ಮದ ಪ್ರಕಾರ 2 ಕೋನಗಳು ಸರಳ ರೇಖೆ ಮೇಲೆ ಆಗಿರಬೇಕು. 2 ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ ಅಂತ ಹೇಳ್ತೀವಿ. ಮತ್ತು ಇನ್ನೂ ಏನಾದರೂ ವಿನ್ಯಾಸ ಇದೆಯಾ? ಹೌದು, ವಿನ್ಯಾಸ ಇದೆ. ಅದೇನಪ್ಪ ಅಂತಂದರೆ, ಇಲ್ಲಿ 2 ಜೊತೆ ನಮಗೆ ಶೃಂಗಾಭಿಮುಖ ಕೋನಗಳು ಸಿಗುತ್ತೆ. ಏನಪ್ಪ ಶೃಂಗಾಭಿಮುಖ ಕೋನಗಳು ಅಂತ ಅಂದರೆ, 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಶೃಂಗದಲ್ಲಿ ಪರಸ್ಪರ ಎದುರು ಬದುರಾಗಿರುತ್ತಲ್ವ, ಅಂತಹ ಕೋನಗಳನ್ನು ನಾವು ಶೃಂಗಾಭಿಮುಖ ಕೋನಗಳು. ಆ ಶೃಂಗಾಭಿಮುಖ ಕೋನಗಳು ಯಾವತ್ತೂ ಸಮ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇದು 2 ಸರಳ ರೇಖೆಗಳು. ಅವು ಯಾವ ರೀತಿಯಾಗಾದರೂ ಛೇದಿಸಬಹುದು, ಯಾವ ವಿಧಾನದಲ್ಲಾದರೂ ಛೇದಿಸಬಹುದು. ಸೊ ಹೇಗಾದರೂ ಛೇದಿಸಬಹುದು. ಅದರ ಪರಸ್ಪರ ಎದುರು ಬದರು ಉಂಟಾಗಿರುವ ಕೋನಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ. ಯಾವಾಗಲೂ ಸಹ ಯಾವ ರೀತಿಯಾಗಾದರೂ ಇರಬಹುದು. ಇಲ್ಲಿ ನೋಡಿ, ಇಲ್ಲಿ ಛೇದಿಸಿದಾಗ ಈ ಕೋನ
60 ಡಿಗ್ರಿ ಆದರೆ ಈ ಕೋನನೂ 60 ಡಿಗ್ರಿ ಆಗುತ್ತೆ. ಇದು 120 ಡಿಗ್ರಿ ಆದರೆ ಇದು ಸಹ 120. ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ. ಓಕೆ ಫೈನ್. ನೆಕ್ಸ್ಟು ಹೀಗೆ ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ. ಇದನ್ನು ನಾವು ಆಪೋಸಿಟ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇದು ಸಹ ಶೃಂಗಾಭಿಮುಖ ಕೋನಗಳು. ಇಲ್ಲಿ ಶೃಂಗಾಭಿಮುಖ ಕೋನಗಳು ಯಾವುದು? ಕೋನ 1 ಈಸ್ ಈಕ್ವಲ್ ಟು ಕೋನ 3, ಕೋನ 2 ಈಸ್ ಈಕ್ವಲ್ ಟು ಕೋನ 4. 2 ಈಸ್ ಈಕ್ವಲ್ ಟು 4. ಇದು ಶೃಂಗಾಭಿಮುಖ. ಅವ್ರು ಏನು ಕೇಳಿದ್ರು ಅಂತಂದರೆ, ಈ ಕೋನಗಳಲ್ಲಿ ನೀವು ಯಾವ ವಿನ್ಯಾಸವನ್ನು ನೀವು ನೋಡ್ತೀರಾ ಅಂತಂದರೆ, ಇವೆಲ್ಲ ವಿನ್ಯಾಸಗಳನ್ನು ನಾವು ನೋಡ್ತೀವಿ ಅಂತ ಹೇಳ್ಬೋದು. ಓಕೆ ಫೈನ್. ಓಕೆ ನೆಕ್ಸ್ಟ್ ಇಲ್ಲಿ ಸಹ ಚಿತ್ರ 5.2ರಲ್ಲಿ ಎ 120 ಡಿಗ್ರಿ ಆಗಿದ್ದರೆ ಮತ್ತೆ ನೆಕ್ಸ್ಟನ್ನು ಹುಡುಕ್ರಿ ಅಂತ ಕೊಟ್ಟಿದ್ದಾರೆ. ಈ ಚಿತ್ರನೇ ತೊಗೊಂಡಿರೋದವರು 120 ಡಿಗ್ರಿ ಇದಾದರೆ ಸೊ ಬಿ ಎಷ್ಟಾಯಿತು, ಸಿ ಎಷ್ಟಾಯಿತು, ಡಿ ಎಷ್ಟಾಯಿತು? ಬನ್ನಿ ನೋಡೋಣ. 120 ಅಂತ ಅಂದರೆ ಸರಳ ಯುಗ್ಮದ ಪ್ರಕಾರ ಇವಿಷ್ಟು ಸೇರಿಸಿದ್ರೆ 180 ಅಲ್ವಾ? ಕೋನ ಎ ಪ್ಲಸ್ ಕೋನ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಲ್ವಾ? ಹಾಗಾದರೆ ಕೋನ ಎ ಕೊಟ್ಟಿದ್ದಾರೆ 120 ಡಿಗ್ರಿ, ಕೋನ ಬಿ ಗೊತ್ತಿಲ್ಲ, ಹಾಗೆ ಬರಿತೇವೆ 180 ಡಿಗ್ರಿ. ಕೋನ ಬಿ ಈಸ್ ಈಕ್ವಲ್ ಟು 180ರಲ್ಲಿ 120 ಕಳೆದ್ರೆ 60 ಡಿಗ್ರಿ ಆಗುತ್ತೆ. ಹಾಗಾದರೆ ಕೋನ ಬಿ ಎಷ್ಟಾಯಿತು? 60 ಡಿಗ್ರಿ. ಇಷ್ಟು ಕಂಡುಹಿಡಿದ್ರೆ ಸಾಕಲ್ವಾ? ನೆಕ್ಸ್ಟ್ ನಮಗೆ ಇನ್ನೊಂದು ನಿಯಮ ಬರುತ್ತೆ, ಅದೇ ಶೃಂಗಾಭಿಮುಖ ರೇಖೆಗಳು 120 ಡಿಗ್ರಿಗೆ ಸಿ ಅನ್ನೋದು ಆಪೋಸಿಟ್ ಅಲ್ವಾ? ಸೊ ಇದು 120 ಡಿಗ್ರಿ ಆಗುತ್ತೆ. 60ಕ್ಕೆ ಇದು ಆಪೋಸಿಟ್ ಆಗುತ್ತೆ ಡಿ, ಇದನ್ನು ಸಹ ಡಿ ಸಿಕ್ತು. ನೋಡಿ, ಒಂದೇ ಒಂದು ನಮಗೆ ಕೋನವನ್ನು ಸಿಕ್ಕಿದ್ರೆ ಸಾಕು, ಉಳಿದ 3 ಕೋನಗಳನ್ನು ನಾವು ಈಸಿಯಾಗಿ ಹುಡುಕಬಹುದು. ಓಕೆ, ಅದನ್ನೇ ಇಲ್ಲಿ ಇಷ್ಟೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಹೇಳಿದ್ದೀವಿ. ನೆಕ್ಸ್ಟ್ ನೋಡೋಣ. ಯಾವುದೇ ಛೇದಿಸುವ ರೇಖೆಗಳ ಜೋಡಿಗೆ ಇದು ಯಾವಾಗಲೂ ಸರಿಯೇ? ಹಾಗಾದರೆ ನೀವು ಯಾವುದೇ, ನಾನು ಹೇಳಿದೆ ಇಲ್ಲಿ ಏನಂತ ಹೇಳಿಬಿಟ್ಟು, ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ, ಯಾವ ರೀತಿಯಲ್ಲಾದರೂ ಅದು ಛೇದಿಸಬಹುದು, ಅದು ಸರಿನಾ ಅಂತ ಹೇಳಿದರೆ ಹೌದು, ಆಫ್ಕೋರ್ಸ್ ಇದು ಎಲ್ಲ ಒಂದು ಛೇದನ ರೇಖೆಗಳಿಗೆ ಸರಿಯಾಗಿದೆ. ಓಕೆ ನೆಕ್ಸ್ಟ್. ಹಾಗಾದರೆ ಅವರು ಏನು ವಿವಿಧ ಅಳತೆಗಳಿಗೆ ಇದನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ಯಾವುದಾದ್ರೂ ಒಂದು ತೊಗೊಂಡ್ಬಿಟ್ಟು ನಾವು ಪರಿಶೀಲಿಸೋಣ. ಸೊ ಹಿಂದಿನ ಚಿತ್ರ ಟೈಪಲ್ಲೇ ತೊಗೊಳ್ಳೋಣ, ಆದರೆ ಕೋನಗಳು ಚೇಂಜ್ ಮಾಡೋಣ. ಇದು LM, ಇಲ್ಲಿ ಎ ಕೊಟ್ಟಿದ್ದಾರೆ, ಇದು ಬಿ ಕೊಟ್ಟಿದ್ದಾರೆ, ಇದು ಸಿ ಕೊಟ್ಟಿದ್ದಾರೆ, ಇದನ್ನು ಡಿ ಕೊಟ್ಟಿದ್ದಾರೆ ಅವರೇ. ಓಕೆ ಫೈನ್. ಈಗ ನಾವು ಎಯನ್ನು ನಾವು 100 ಡಿಗ್ರಿ ತೊಗೊಳ್ಳೋಣ. ಹಾಗಾದರೆ ಕೋನ ಎ ಪ್ಲಸ್ ಕೋನ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಸರಳ ಯುಗ್ಮ. ಅದೇ ರೀತಿ ಕೆಳಗಡೆ ಬಂದಾಗ ಕೋನ ಸಿ ಪ್ಲಸ್ ಕೋನ ಡಿ ಈಸ್ ಈಕ್ವಲ್ ಟು, ಅದು ಸಹ 180 ಡಿಗ್ರಿ ಸರಳ ಯುಗ್ಮ, ಈಗಷ್ಟೇ ಹೇಳಿದ್ವಿ. ಅದಾದಮೇಲೆ ನೆಕ್ಸ್ಟು ಕೋನ ಬಿ ಈಸ್ ಈಕ್ವಲ್ ಟು ಕೋನ ಡಿ ಆಗಿರುತ್ತೆ ಅಲ್ವಾ? ಕೋನ ಬಿ ಈಸ್ ಈಕ್ವಲ್ ಟು ಕೋನ ಡಿ ಆಗಿರುತ್ತೆ. ಕೋನ ಎ ಈಸ್ ಈಕ್ವಲ್ ಟು ಕೋನ ಸಿ ಆಗಿರುತ್ತೆ. ಓಕೆ ಫೈನ್. ಹಾಗಾದರೆ ನಾವಿಲ್ಲಿ 100 ಡಿಗ್ರಿ ಅಂತ ಅಂದರೆ ನಾವೇನು ಮಾಡೋಣ, ಇದೆಷ್ಟಾಗತ್ತೆ? 80 ಡಿಗ್ರಿ ಆಗುತ್ತೆ. ಇದು ವರ್ಟಿಕಲಿ ಆಪೋಸಿಟ್ ಶೃಂಗಾಭಿಮುಖ ಕೋನ, ಇದು 80 ಡಿಗ್ರಿ ಆಗುತ್ತೆ. ಸೊ ಸೇಮ್ ಆಯ್ತಲ್ವಾ? ಇಲ್ಲೂ ಸಹ ಬೇರೆ ಚಿತ್ರದಲ್ಲಿ ನಾವು ಬೇರೆ ಒಂದು ರೇಖೆಯನ್ನು ತೊಗೊಂಡು ಮಾಡಿದ್ರು ಸಹ, ಬೇರೆ ಕೋನವನ್ನು ತೊಗೊಂಡು ಮಾಡಿದ್ರು ಸಹ ನಮಗೆ ಕರೆಕ್ಟಾಗಿತ್ತು. ಇಲ್ಲೂ ಸಹ ಸೇಮ್ ಆಯಿತು. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಸರಳ ಯುಗ್ಮಗಳು ಅಂತ ಕರೀತಾರೆ ಅಂತ ಹೇಳಿ. ಸರಳ ಯುಗ್ಮಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿದೆ. ನಾನು ಆಲ್ರೆಡಿ ಇದರ ಎಕ್ಸ್ಪ್ಲನೇಷನ್ ಹೇಳಿದ್ದೀನಿ. ಶೃಂಗಾಭಿಮುಖ ಕೋನಗಳು ಅಂತ ಅಂದ್ರೂ ಸಹ ಹೇಳಿದ್ದೇನೆ. ನೆಕ್ಸ್ಟ್, ಮೇಲಿನ ತಾರ್ಕಿಕತೆಯಿಂದ 2 ರೇಖೆಗಳು ಛೇದಿಸಿದಾಗಲೆಲ್ಲ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತೆ ಅಂತ ನಾವು ತೀರ್ಮಾನಿಸ್ತೇವೆ. ಅಂಥ ಸಮರ್ಥನೆಯನ್ನು ನಾವು ಗಣಿತದಲ್ಲಿ ಸಾಧನೆ ಅಥವಾ ಪ್ರೂಫ್ ಅಂತ ಹೇಳಿಬಿಟ್ಟು ಕರಿತೇವೆ. ಓಕೆ ಫೈನ್. ನೆಕ್ಸ್ಟ್ ಕಂಡುಹಿಡಿಯಿರಿ ನೋಡೋಣ. ಚಿತ್ರ 5.3ರಲ್ಲಿ ನೀವು ಗಮನಿಸಿದ ಎಲ್ಲ ಸರಳ ಯುಗ್ಮಗಳು ಮತ್ತು ಶೃಂಗಾಭಿಮುಖ ಕೋನಗಳನ್ನು ಪಟ್ಟಿ ಮಾಡಿ. ಓಕೆ ಫೈನ್. ಇಲ್ಲಿ ಕೊಟ್ಟಿದ್ದಾರೆ ಚಿತ್ರ. ಓಕೆ, ಚಿತ್ರದಲ್ಲಿ ಸರಳ ಯುಗ್ಮಗಳು ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ ಅವರು, ಎ ಮತ್ತು ಬಿ. ಓಕೆ, ಸರಳ ಯುಗ್ಮ ಅಂತ ಅಂದರೆ ಒಂದು ಸರಳ ರೇಖೆಯ ಮೇಲೆ 2 ಕೋನಗಳು, ಅದು ಮೊತ್ತ 180 ಡಿಗ್ರಿ ಇರಬೇಕು. ಇದು ಸೇರಿಸಿದ್ರೆ 180 ಡಿಗ್ರಿ ಆಯಿತು. ಈ ಮುಖಕ್ಕೆ ನೋಡಿದಾಗ ಇದನ್ನು ನೋಡೋಣ ಈಗ. ಓಕೆ, ಬಿ ಮತ್ತು ಕೋನ ಸಿ. ನೆಕ್ಸ್ಟ್ ಇಲ್ಲಿ ನೋಡಿದಾಗ ಕೋನ ಸಿ ಮತ್ತು ಕೋನ ಡಿ. ಸೊ ಈಗ 4ನೇ ಪೇರ್ ನೋಡೋಣ, ಕೋನ ಡಿ ಮತ್ತು ಕೋನ ಎ. ಓಕೆ, ಇವೇನು ಸರಳ ಯುಗ್ಮಗಳು. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಹಾಗಾದರೆ ಶೃಂಗಾಭಿಮುಖ ಕೋನಗಳ ಜೋಡಿಗಳು. ಓಕೆ, ಶೃಂಗಾಭಿಮುಖ ಕೋನಗಳ ಜೋಡಿಗಳು ಆಪೋಸಿಟ್, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಲ್ವ, ಅಲ್ಲಿ ಬಿ ಮತ್ತು ಡಿ ಕೊಟ್ಟಿದ್ದಾರೆ. ಬಿ ಡಿಗೆ ಶೃಂಗಾಭಿಮುಖ ಕೋನ ಅಂತೆ. ಈಗ ಇನ್ನೊಂದು ಉಳಿತು,
ಅದು ಕೋನ ಎ ಮತ್ತು ಕೋನ ಸಿ, ಇವೆರಡು ಸಹ ಶೃಂಗಾಭಿಮುಖ ಕೋನಗಳು. ಇಷ್ಟು ಬರೆದ್ರೆ ಆಯಿತು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಅಳತೆಗಳು ಮತ್ತು ರೇಖಾಗಣಿತ. ಫೈನ್. ಸರಳ ಯುಗ್ಮಗಳನ್ನು ಅಳೆದಾಗ ಕೆಲವೊಮ್ಮೆ ಅವುಗಳ ಮೊತ್ತ 180 ಡಿಗ್ರಿ ಆಗದಿರುವುದನ್ನು ನೀವು ಗಮನಿಸಬಹುದು. ಅಥವಾ ಶೃಂಗಾಭಿಮುಖ ಕೋನಗಳನ್ನು ಅಳೆದಾಗ ಕೆಲವೊಮ್ಮೆ ಅವು ಅಸಮವಾಗಿರಬಹುದು. ಇದಕ್ಕೆ ಕಾರಣಗಳೇನು? ವಿಭಿನ್ನ ಕಾರಣಗಳಿರ್ಬೋದು. ಹೌದು, ವಿಭಿನ್ನ ಕಾರಣಗಳಿರ್ಬೋದು. ಹೇಗಪ್ಪ ಅಂತಂದರೆ, ನೀವು ಕರೆಕ್ಟಾಗಿ ಈ ಒಂದು ಇದು ಮಾಡ್ತಿರುವಾಗ ಇದು ಮೆಷರ್ಮೆಂಟ್ ಕರೆಕ್ಟಾಗಿ ಇಲ್ಲದೆ ಇರಬಹುದು. ಫಾರ್ ಎಕ್ಸಾಂಪಲ್ಲು 91 ಅಥವಾ ಸ್ವಲ್ಪ ಆದರೂ ಎಕ್ಸಾಕ್ಟಾಗಿ 180 ಇರಬೇಕಲ್ವ, 179 ಬಂದುಬಿಡ್ತಪ್ಪ. ಆ ರೀತಿಯಾಗಿ ಮಾಡಿದಾಗ ಅಳೆಯುವ ಉಪಕರಣಗಳ ಅಸಮರ್ಪಕ ಬಳಕೆಯಿಂದಾಗಿ ಅಳತೆ ದೋಷಗಳಾಗಿದ್ದರೆ ಈ ಸಂದರ್ಭದಲ್ಲಿ ಒಂದು ಕೋನಮಾಪಕ ಆಗಿರಬಹುದು. ಓಕೆ, ಕೋನಮಾಪಕದ ಕರೆಕ್ಟಾಗಿ ನಮಗೆ ಅಳಿಯೋಕ್ಕೆ ಬರಲಿಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೂ ಸಹ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟು, ಎಳೆದ ರೇಖೆಗಳ ದಪ್ಪ ಯಾವ ರೀತಿಯಾಗಿ ಅಂತಂದರೆ, ನಾನಿಲ್ಲಿ ನೋಡಿ ಈ ರೀತಿಯಾಗಿ ಬಿಡಿಸ್ತೇನೆ ಅಂದ್ಕೊಳ್ಳಿ. ಸೊ ಇದು ನಾರ್ಮಲ್ ದಪ್ಪ. ಅದನ್ನೇ ನಾನು ರೇಖೆನ ಏನು ಮಾಡಿಬಿಡ್ತೀನಿ, ದೊಡ್ಡ ಒಂದು ಸ್ಕೆಚ್ ಪೆನ್ನಿಂದ ಬಿಡಿಸ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ಈ ರೀತಿಯಾಗಿ ಬಿಡಿಸ್ತೀನಿ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ನನ್ನ ರೇಖೆ ಎಷ್ಟಿದೆ, ದಪ್ಪ ಇದೆ. ನಾನು ಯಾವಾಗ ಇಲ್ಲಿ ಕೋನಮಾಪಕವನ್ನು ಇಡ್ತೀನಿ, ಇಲ್ಲಿ ಕೋನಮಾಪಕ ಇಟ್ಟಾಗ ಮತ್ತೆ ಡಿಗ್ರಿ ಚೇಂಜ್ ಆಗುತ್ತೆ. ಅದೇ ಇಲ್ಲಿ ಕೋನಮಾಪಕವನ್ನು ನಾನು ಇಟ್ಟಾಗ ಇಲ್ಲೂ ಸಹ ಡಿಗ್ರಿ ಚೇಂಜ್ ಆಗುತ್ತೆ. ಎಳೆದ ಒಂದು ರೇಖೆಯ ದಪ್ಪನೂ ಸಹ ನಮ್ಮ ಒಂದು ಕೋನ ತಪ್ಪಾಗೋಕ್ಕೆ ಅಥವಾ ಸ್ವಲ್ಪ ಡಿಫ್ರೆನ್ಸ್ ಆಗೋಕ್ಕೆ ಇದಿದೆ. ಆದರೆ ಯಾವುದೇ ದಪ್ಪವಿಲ್ಲದ ರೇಖೆಗಳಂತೂ ಅಳೆಯಲು ನಮಗೆ ಸಾಧ್ಯ ಇಲ್ಲ, ಹೌದಲ್ವಾ? ಸ್ವಲ್ಪ ಆದರೂ ದಪ್ಪ ಇರಲೇಬೇಕು. ಅಂದರೆ ಒಂದು ಲೈನ್ ಹಾಕ್ತಾ ಇದ್ದೀವಿ ಅಂತ ಅಂದರೆ ಒಂದು ಲೈನ್ ಕಾಣೋ ಅಷ್ಟಾದರೂ ಇರಬೇಕು. ತೆಳುವಾಗಿ ಹಾಕಿದ್ರೆ ಅದು ರೇಖೆ ಅಲ್ಲ ಅಲ್ವಾ? ಸೊ ಹಾಗಾಗಿಬಿಟ್ಟು ರೇಖಾಗಣಿತದಲ್ಲಿ ನಾವು ನಮ್ಮ ಸುತ್ತಲೂ ಕಾಣುವ ರೇಖೆಗಳು ಮತ್ತು ಇತರ ಆಕಾರಗಳ ಆದರ್ಶ ಆವೃತ್ತಿಗಳನ್ನು ರಚಿಸುತ್ತೇವೆ. ಅವುಗಳ ನಡುವಿನ ಸಂಬಂಧಗಳನ್ನು ವಿಶ್ಲೇಷಿಸುತ್ತೇವೆ. ಉದಾಹರಣೆಗೆ, ಒಂದು ಸರಳ ರೇಖೆಯಿಂದ ಉಂಟಾಗುವ ಕೋನ 180 ಡಿಗ್ರಿ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಇನ್ನೊಂದು ರೇಖೆಯು ಆ ಕೋನವನ್ನು 2 ಭಾಗಗಳಾಗಿ ವಿಂಗಡಿಸಿದರೆ ಆ 2 ಭಾಗಗಳ ಒಟ್ಟು ಮೊತ್ತ 180 ಡಿಗ್ರಿ. ಅಥವಾ ಅದು ಹೇಗಾದರೂ ವಿಂಗಡಿಸಬಹುದು, 180 ಡಿಗ್ರಿ ಆಗಿರುತ್ತದೆ. ನಾವು ಇದನ್ನು ತಾರ್ಕಿಕತೆಯ ಮೂಲಕ ಪಡೆದಿರುವುದೇ ಹೊರತು ಅಳತೆಯಿಂದಲ್ಲ. ನಾವು ಅಳೆಯುವಾಗ ಮೇಲೆ ತಿಳಿಸಿದ ಕಾರಣಗಳಿಂದ ಅದು ನಿಖರವಾಗಿ ಇರಬಹುದು ಅಥವಾ ಕೆಲವೊಮ್ಮೆ ಆಗದಿರಬಹುದು. ಆದರೂ ಅಳತೆಗಳು ನಾವು ಊಹಿಸಿದ್ದಕ್ಕೆ ಬಹಳ ಹತ್ತಿರದಲ್ಲಿರುತ್ತೆ. ಒಂದೊಂದ್ಸಲಿ 180 ಡಿಗ್ರಿ ಮಾಡಿದಾಗ ಅದನ್ನು ಕೂಡಿದಾಗ 178, ಇದೊಂದು ಸ್ವಲ್ಪ ಕಡಿಮೆ ಆಯ್ತು ಅಂದ್ಕೊಳ್ರಿ, ಇದು 31 ಸಿಕ್ಬಿಡ್ತು ಅಂದ್ಕೊಳ್ಳಿ. ಓಕೆ, 31 ಸಿಕ್ತು ಅಂತ ಅಂದರೆ ಇಲ್ಲಿ ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ 149 ಸಿಗಬೇಕು. 49 ಸಿಗಲಿಲ್ಲ, ಅದು ಹೆಚ್ಚು ಕಡಿಮೆ ಒಂದು 147 ಸಿಕ್ತು ಅಂತಂದರೂ ಸಹ ಟೋಟಲ್ ಎಷ್ಟಾಯಿತು? 7 1 8 4 3 7 178. ಹತ್ತಿರ ಇದೆಯಲ್ವಾ 180ಕ್ಕೆ. ಹಾಗಾಗಿಬಿಟ್ಟು ಆ್ಯಕ್ಚುಲಿ ಹೇಳೋದು ಮಾತ್ರ 2 ಕೋನಗಳನ್ನು ಕೂಡಿಸಿದಾಗ 180 ಡಿಗ್ರಿ ಅಂತ ಹೇಳ್ತೀವಿ. ಸರಳ ರೇಖೆಯಿಂದ ಉಂಟಾಗುವ ಈ ಒಂದು ಕೋನ 2 ಕೋನ ಮಾಡಿದ್ರೂ ಸಹ ಅಲ್ಲಿ 180 ಡಿಗ್ರಿ ಆಗುತ್ತೆ ಅಂತ ಅನ್ನೋಣ. ಓಕೆ ಫೈನ್. ಇಲ್ಲಿ ಒಂದು ವೇಳೆ 3 ಕೋನ ಇದ್ರೂ ಸಹ 180 ಡಿಗ್ರಿ ಆಗುತ್ತಾ? ಹೌದು. ಒಟ್ಟು ಈ ಒಂದು ರೇಖೆ ಮೇಲೆ ಎಷ್ಟೇ ಕೋನಗಳು ನಡೀಲಿ, ಇಲ್ಲೊಂದು ಬಂತು, ಇಲ್ಲೊಂದು ಬಂತು, ಇಲ್ಲೊಂದು ಬಂತು, ಇವನ್ನೆಲ್ಲವನ್ನು ಸಹ ಕೂಡಿಸಿದಾಗ ಅದು 180 ಡಿಗ್ರಿ ಬರಲೇಬೇಕು. ಯಾಕೆ ಅಂತಂದರೆ ಸರಳ ರೇಖೆ ಅಂತ, ಸರಳ ಕೋನ ಅಂತ ಅಂದರೆ 180 ಡಿಗ್ರಿ. ಓಕೆ ಫೈನ್. ನೆಕ್ಸ್ಟ್, ಇಲ್ಲಪ್ಪ ಒಂದೇ ಒಂದು ಕೋನವನ್ನು ತೊಗೊಳ್ತೀನಿ, ಇದು ಎಕ್ಸಾಕ್ಟಾಗಿ 90 ಡಿಗ್ರಿ ಕೊಡ್ತೀನಿ ಅಥವಾ ಯಾವುದಾದ್ರೂ ಬೇರೆದನ್ನಾದರೂ ಕೊಡ್ತೀವಿ, ಅದು ಸಹ 180 ಡಿಗ್ರಿ ಆಗಬೇಕು. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಲಂಬ ರೇಖೆಗಳು. ಏನು ಹಾಗಾದರೆ ಲಂಬ ರೇಖೆ ಅಂತಂದರೆ ಸಿಂಪಲ್ಲು ಇಷ್ಟೇ. ಏನಪ್ಪ ಅಂತಂದರೆ ಇಷ್ಟೊತ್ತವರೆಗೆ ನಾವು 2 ರೇಖೆಗಳು ಪರಸ್ಪರ ಛೇದಿಸಿದ್ರೆ ಅಂತ ಹೇಳ್ತಿದ್ವಿ. ಈಗ ಅದಕ್ಕೊಂದು ಹೊಸ ಒಂದು ವರ್ಡ್ ಯೂಸ್ ಮಾಡ್ತೀವಿ. ಅದೇನಪ್ಪ ಅಂತಂದರೆ 2 ರೇಖೆಗಳು ಪರಸ್ಪರ ಛೇದಿಸಿದಾಗ ಅವುಗಳ ನಡುವೆ 90 ಡಿಗ್ರಿ ಉಂಟಾದರೆ ಅಥವಾ 90 ಡಿಗ್ರಿಯಲ್ಲಿ ಆ ರೇಖೆಗಳು ಛೇದಿಸಿದ್ರೆ ಅವುಗಳನ್ನು ನಾವು ಲಂಬ ರೇಖೆಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಬಹುದು, ಇಲ್ಲಿ ನೋಡಿದ್ದೀರಲ್ವಾ? ಸೊ ಈ ರೀತಿಯಾಗಿ ಬಾಕ್ಸ್ ಬಂದಿದೆ ಅಂತ ಅಂದರೆ ಮಕ್ಕಳ ಇದು ಅಂಡರ್ಸ್ಟುಡ್. ಇಲ್ಲಿ 90 ಡಿಗ್ರಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲೂ ಸಹ ಮೆಷರ್ ಮಾಡಿದ್ರೆ 90 ಡಿಗ್ರಿ, ಇದು ಸಹ 90 ಡಿಗ್ರಿ. ಇಲ್ಲಿ ಪ್ರಶ್ನೆನೇ ಇಲ್ಲ, ಬೇರೆ ಡಿಗ್ರಿ ಬರುತ್ತೆ ಅನ್ನೋದಕ್ಕೆ ಪ್ರಶ್ನೆನೇ ಇಲ್ಲ. ಸೊ 4 ಇಲ್ಲಿ ನೋಡಿ, ಸರಳ ಯುಗ್ಮ ಮಾಡಿದ್ರು 99 180, 99 180, 99 180, 99 180. ಓಕೆ ಫೈನ್. ಹಾಗಾದರೆ ಏನಪ್ಪ ಅಂತಂದರೆ ಇಲ್ಲಿ ಕೋನದ ಅಳತೆ ಎಷ್ಟಿರುತ್ತೆ ಅಂತ ಅಂದರೆ 90 ಡಿಗ್ರಿ ಆಗಿರುತ್ತೆ. ಲಂಬ ರೇಖೆಗಳಲ್ಲಿ 90 ಡಿಗ್ರಿ ಆಗುತ್ತೆ. ಓಕೆ, 2 ರೇಖೆಗಳು ಛೇದಿಸಿದಾಗ ಎಲ್ಲ 4 ಕೋನಗಳು ಸಮವಾಗಿದ್ದರೆ ಪ್ರತಿ ಕೋನವು ಲಂಬ ಕೋನವಾಗಿರಬೇಕು. ಅವಾಗಷ್ಟೇ ನಾವೇನು ಮಾಡ್ತೀವಪ್ಪ ಅಂದರೆ ಅದನ್ನು ನಾವು ಲಂಬ ರೇಖೆಗಳು ಅಂತ ಹೇಳ್ತೀವಿ. ಓಕೆ ಮುಂದುವರಿಸಿದ್ರೆ ಲಂಬ ರೇಖೆಗಳು ಲಂಬ ಕೋನಗಳಲ್ಲಿ 90 ಡಿಗ್ರಿ. ಲಂಬ ಕೋನ ಅಂತ ಅಂದರೆ ಅದು ಲಂಬವಾಗಿಯೇ ಛೇದಿಸಬೇಕು. ಲಂಬವಾಗಿ ಛೇದಿಸಿದ್ರೇ ಅವು 90 ಡಿಗ್ರಿ ಆಗೋದು. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಫೈನ್ 90 ಡಿಗ್ರಿ. ಎಲ್ಲ 4 ಕೋನಗಳು ಸಹ ಸಮವಾಗಿರುತ್ತೆ, ಅದು 90 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಇದು ಯಾವುದು? ಇದು ಲಂಬ ಕೋನ ಆಗುತ್ತಾ? ಸೊ ಲಂಬ ಕೋನ ಏರ್ಪಾಡಾಗುತ್ತಾ? ಲಂಬ ರೇಖೆಗಳಾಗುತ್ತಾ? ಇಲ್ಲ, ಇದು ಲಂಬ ರೇಖೆ ಆಗೋದಿಲ್ಲ. ಫೈನ್. ನೆಕ್ಸ್ಟ್ ರೇಖೆಗಳ ನಡುವೆ ನೋಡೋಣ. 5.5 ಗಮನಿಸಿ. ಮತ್ತು ಪ್ರತಿ ಸಂದರ್ಭದಲ್ಲಿ ರೇಖಾಖಂಡಗಳು ಪರಸ್ಪರ ಸಂಧಿಸುವ
ಸಂಧಿಸುವ ಮತ್ತು ಅಡ್ಡ ಹಾದು ಹೋಗುವ ವಿಧಾನಗಳನ್ನು ಸೂಕ್ತ ಪದಗಳೊಂದಿಗೆ ಒಂದು ಬಿಂದು, ಒಂದು ಅಂತ್ಯಬಿಂದು, ಮಧ್ಯಬಿಂದು, ಸಂಧಿಸು, ಛೇದಿಸು ಮತ್ತು ಪ್ರತಿಕೋನದ ಅಳತೆಯನ್ನು ಡಿಗ್ರಿಗಳಲ್ಲಿ ವಿವರಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ ಫೈನ್. ಇಲ್ಲಿ ನೋಡೋಣ. ಈ ಒಂದು ಉದಾಹರಣೆಗೆ ಎಫ್ ಜಿ ಮತ್ತು ಎಫ್ ಎಚ್ ಎಲ್ಲಿದೆ? ಎಫ್ ಜಿ ಮತ್ತು ಎಫ್ ಎಚ್ ಇಲ್ಲಿದೆ. ಎಫ್ ಜಿ ಮತ್ತು ಎಫ್ ಎಚ್ ರೇಖಾಖಂಡಗಳು ಅಂತ್ಯಬಿಂದು ಎಫ್ನಲ್ಲಿ 115 ಡಿಗ್ರಿ 15.3 ಡಿಗ್ರಿಯಲ್ಲಿ ಕೋನಗಳಲ್ಲಿ ಸಂಧಿಸುತ್ತಂತೆ. ಹೌದು, ಇದಕ್ಕೂ ಸಹ ನಾವು ಛೇದಕ ರೇಖೆಗಳು ಅಂತೀವಿ. ಇಲ್ಲಿ ಅಂತ್ಯಬಿಂದುವಿಲ್ಲಿ ಸಂಧಿಸಿದೆ. ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ಇದೊಂದು ರೇಖೆ, ಇದು ಇಲ್ಲಿ ಕರೆಕ್ಟಾಗಿ ಸೆಂಟ್ರಿಗಿದಾದರೆ ಅದು ಮಧ್ಯಬಿಂದು ಆಗುತ್ತೆ. ಇದು ಲಾಸ್ಟಿಗೆ ಆಗ್ತಾ ಇದೆ ಅಂತ್ಯಬಿಂದು. ಇಲ್ಲಿಂದ ಸಹ ಒಂದು ರೇಖೆ ಹೊರಟುಬಿಟ್ಟು ಅದನ್ನು ಇಲ್ಲಿ ಛೇದಿಸ್ತಾ ಇದೆ. ಸೊ ಇದು ಅಂತ್ಯಬಿಂದು. ಅದೇ ಕೊಟ್ಟಿದ್ದಾರೆ 215.3 ಡಿಗ್ರಿಯಲ್ಲಿ ಇದು ಸೇರಿದೆಯಂತೆ. ಎಫ್ ಜಿ ಮತ್ತು ಎಫ್ ಜಿ ಮತ್ತು ಎಫ್ ಎಚ್ ಅದ್ರ ಬಗ್ಗೆ ಹೇಳಿದೆ. ಓಕೆ, ನೆಕ್ಸ್ಟ್ ಉದಾಹರಣೆಗೆ ಅಂತ ಈ ರೀತಿಯಾಗಿ ಕೊಟ್ಟಿದ್ದಾರಲ್ಲ, ಸೊ ನಾವು ಅದನ್ನು ಕಂಟಿನ್ಯೂ ಮಾಡಬೇಕು. ಫೈನ್. ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಛೇದಿಸ್ತಾ ಇದೆಯಾ? ಫಸ್ಟ್ ಅದನ್ನು ನೋಡೋಣ. ಛೇದಿಸ್ತಾ ಇದೆಯಾ ಅಥವಾ ಮುಂದೆ ಆದರೂ ಛೇದಿಸತ್ತಾ ಅಂತ ಹೇಳಿಬಿಟ್ಟು. ಓಕೆ, ಲೈನ್ ಸೆಗ್ಮೆಂಟ್ ಇಲ್ಲಿದೆಯಲ್ವಾ, ರೇಖಾಖಂಡ ಇದೆಯಲ್ವಾ, ಎಸ್ ಟಿ ಮತ್ತು ಯು ವಿ ಅವರು ಮುಂದಕ್ಕೆ ಈ ಲೈನನ್ನು ಮುಂದಕ್ಕೆ ಹೋದಂಗೆ ಅವು ಸೇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಬಹುದು ನಾವು. ಮುಂದಕ್ಕೆ ಹೋಗೋಣ. ಎಲ್ಲೋ ಒಂದು ಓಕೆ ಫೈನ್, ಎಲ್ಲೋ ಒಂದು ಕಡೆ ಅದು ಛೇದಿಸುತ್ತೆ. ಇದು ಆಲ್ರೆಡಿ ಛೇದಿಸಿದೆ. ಸೊ ಇದನ್ನು ಛೇದಿಸಿದೆ. ಇವೆರಡು ನೋಡೋಣ. ಒ ಪಿ ಮತ್ತು ಕ್ಯೂ ಆರ್ಗಳು ನೀವು ಮುಂದೆ ಎಷ್ಟೇ ಒಂದು ಎಕ್ಸ್ಟೆಂಡ್ ಮಾಡಿದ್ರೂ ಸಹ ಇವು ಛೇದಿಸೋದಿಲ್ಲ. ಸೊ ಹಿಂದಕ್ಕೂ ಛೇದಿಸೋದಿಲ್ಲ, ಮುಂದಕ್ಕೂ. ಓಕೆ, ಅದನ್ನು ಎರಡನ್ನೂ ಕಡೆ ನೋಡಬೇಕು. ಫಾರ್ ಎಕ್ಸಾಂಪಲ್ಲು ಇನ್ನೊಂದು ಚಿತ್ರ ತೋರಿಸ್ತೇನೆ ನಾನು. ಹೇಗಪ್ಪ ಅಂತಂದರೆ ಇಲ್ಲಿ ನೋಡಿ. ಸೊ ಮಕ್ಕಳು ನಾವು ಹಿಂಗೆ ಹೇಳಿದ ತಕ್ಷಣ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಬರೀ ಮುಂದ್ಗಡೆಯ ಒಂದು ಮುಖ ಅಷ್ಟೇ ನೋಡ್ತಾ ಇರ್ತೀವಿ. ಸೊ ಇದನ್ನು ನಾವು ಹೇಗೇ ಒಂದು ಮುಂದಕ್ಕೆ ಹೋದ್ರೂ ಸಹ ಮಿಸ್ ಇದು ಛೇದಿಸೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಹಿಂದ್ಗಡೆ ನೋಡ್ರಿ, ಇನ್ನೊಂದು ಸ್ವಲ್ಪ ಹೋದ ತಕ್ಷಣ ಅದು ಛೇದಿಸುತ್ತೆ ಅಲ್ವಾ. ಸೊ ಎಲ್ಲೂ ಸಹ ಅದು ಈ ಭಾಗದಿಂದ ಅಥವಾ ಈ ಕಡೆಯಿಂದ ವೃದ್ಧಿಸಿದಾಗಲೂ ಈ ಕಡೆಯಿಂದ ವೃದ್ಧಿಸಿದಾಗಲೂ ಯಾವ ಕಡೆನೂ ನಾವು ಅದು ಛೇದಿಸಬಾರ್ದು. ಓಕೆ, ನೆಕ್ಸ್ಟ್ ನೋಡೋಣ. ಎಸ್ ಟಿ ಮತ್ತು ಯು ವಿ ರೇಖಾಖಂಡಗಳನ್ನು ವೃದ್ಧಿಸಿದರೆ ಅವು ಸಂಧಿಸುವ ಸಾಧ್ಯತೆ ಇದೆ. ಮುಂದೆ ವೃದ್ಧಿಸಿದಾಗ ಅದು ಡೆಫಿನೆಟ್ಲಿ ಸಂಧಿಸುತ್ತೆ, ಮೀಟ್ ಆಗ್ತವೆ. ಒ ಪಿ ಮತ್ತು ಕ್ಯೂ ಆರ್ನ ನೋಡಿದಾಗ ಇಲ್ಲ, ಸಂಧಿಸುವ ಸಾಧ್ಯತೆ ಇದೆಯೇ ಅಂತಂದರೆ ಇಲ್ಲ. ಅದು ಎಷ್ಟೇ ನೀವು ಮುಂದಕ್ಕೆ ಹೋದ್ರೂ ಅದು ಸಂಧಿಸೋದಿಲ್ಲ. ಬಿಕಾಸ್ ದೇ ಆರ್ ಪ್ಯಾರಲಲ್. ಓಕೆ, ಪ್ಯಾರಲಲ್ ಅಂತಂದರೆ ಸಮಾಂತರ ರೇಖೆಗಳು. ಅದರ ನೆಕ್ಸ್ಟ್ ಕಾನ್ಸೆಪ್ಟನ್ನು ಹೇಳೋಕ್ಕೋಸ್ಕರ ನಿಮಗೆ ಈ ಕ್ವಶನ್ಸ್ಗಳನ್ನು ಕೊಟ್ಟಿರೋದು. ಇಲ್ಲಿ ಚಿತ್ರಗಳಲ್ಲಿ ಈ ರೇಖೆಗಳಿದಾವಲ್ವಾ. ಸೊ ಈ ರೇಖೆಗಳು ನೋಡಿರಿ, ಇಲ್ಲಿ ಕಂಬಿಗಳನ್ನು ನೋಡಿ. ಸೊ ಬೆಸ್ಟ್ ಎಕ್ಸಾಂಪಲ್ ರೈಲ್ವೆ ಹಳಿಯನ್ನು ನೋಡಿ. ಸೊ ಇಂಥ ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ಅವು ಪರಸ್ಪರ ಛೇದಿಸುವ ಸಾಧ್ಯತೆಯೇ ಇಲ್ಲ, ಛೇದಿಸುವ ಸಾಧ್ಯತೆ ಇರೋದಿಲ್ಲ. ಅಂಥ ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ಡೆಫಿನೇಷನ್ ಆಗಿ ಕೊಟ್ಟಿದ್ದಾರೆ. ಒಂದೇ ಸಮತಲದಲ್ಲಿರುವ ಇರುವ ಜೋಡಿ ರೇಖೆಗಳಾಗಿದ್ದು ಅವುಗಳನ್ನು ಎರಡೂ ತುದಿಗಳಲ್ಲಿ ನಾವು ಎಷ್ಟೇ ದೂರ ವಿಸ್ತರಿಸಿದರೂ ಅವು ಸಂಧಿಸುವುದಿಲ್ಲ. ಅದಕ್ಕೆ ನಾನು ಈ ಎಕ್ಸಾಂಪಲನ್ನು ಕೊಟ್ಟಿದ್ದು. ಎರಡೂ ತುದಿಗಳಲ್ಲಿ ಈ ಕಡೆನೂ ಸಂಧಿಸೋಲ್ಲ, ಈ ಕಡೆನೂ ಸಂಧಿಸೋದಿಲ್ಲ. ಓಕೆ, ನಿಮ್ಮ ತರಗತಿಯಲ್ಲಿ ನೀವು ಗುರುತಿಸಬಹುದಾದ ಕೆಲವು ಸಮಾಂತರ ರೇಖೆಗಳನ್ನು ಹೆಸರಿಸಿ. ಓಕೆ ಫೈನ್. ಇಲ್ಲಿ ಬರೆದಿದ್ದಾರೆ ನೋಡಿ. ಸೊ ನೀವು ಹೆಸರಿಸಬೇಕು ಅಂತ ಅಂದರೆ ನಾವು ನೋಟ್ ಪುಸ್ತಕದಲ್ಲಿರುವ ಗೆರೆಗಳು ನೋಡಿ. ಇಲ್ಲಿ ಈ ಗೆರೆಗಳು ನೋಡ್ರಿ ನೋಟ್ ಪುಸ್ತಕದಲ್ಲಿ. ಇವೆರಡು ಯಾವಾಗಾದರೂ ಸಂಧಿಸತ್ತಾ ಇಲ್ಲ. ಸೊ ಹಾಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಇವು ಸಮಾಂತರ ರೇಖೆಗಳು. ಓಕೆ, ಎರಡನೇದಾಗಿ ಬ್ಲ್ಯಾಕ್ ಬೋರ್ಡ್ ಅಥವಾ ಕಪ್ಪು ಹಲಗೆಯ ವಿರುದ್ಧ ದಿಕ್ಕಿನಲ್ಲಿರುವ ಅಂಚುಗಳು. ನಾವು ಬರೀ ಅಂಚುಗಳು ಅಂತ ಬರೆಯೋ ಹಾಗಿಲ್ಲ. ಯಾಕೆ ಅಂತಂದರೆ ಇದು ಬ್ಲ್ಯಾಕ್ ಬೋರ್ಡ್ ಅಂತ ಅಂದರೆ ಇದು ಬ್ಲ್ಯಾಕ್ ಬೋರ್ಡ್ ಅಂತ ಅಂದರೆ ಬ್ಲ್ಯಾಕ್ ಬೋರ್ಡ್ನ ಅಂಚುಗಳು ಅಂತ ಅಂದರೆ ಇದು ಮತ್ತು ಇದು, ಈ ಲೈನು ಮತ್ತು ಈ ಲೈನ್ ಇದೆಯಲ್ಲ ಅದು ಸಂಧಿಸಿದೆ. ಇಲ್ಲಿ ನೋಡ್ಬೋದು ಅಂತ್ಯಬಿಂದುವಿನಲ್ಲಿ ಸಂಧಿಸಿದೆ. ಸೊ ವಿರುದ್ಧ ದಿಕ್ಕಿನಲ್ಲಿರುವ ಅಂತಂದರೆ ಇದಕ್ಕೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಇದು ಓಕೆ, ಇದು ಹೀಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದು ಯಾವತ್ತೂ ಮೀಟ್ ಆಗೋದಿಲ್ಲ. ಇದು ಹೀಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದು ಯಾವತ್ತೂ ಮೀಟ್ ಆಗೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ವಿರುದ್ಧ ದಿಕ್ಕಿನಲ್ಲಿರುವ ಅಂಚುಗಳು.
ಇನ್ನೊಂದು ಹೇಳಬೇಕು ಅಂತ ಅಂದರೆ ಈ ಒಂದು ಫರ್ನಿಚರ್ಸ್ನ ಒಂದು ಎಡ್ಜು ಅಥವಾ ನಿಮ್ಮ ಪುಸ್ತಕದಲ್ಲಿರುವಂತಹ ಎಡ್ಜುಗಳು ಅದು ಸಹ ವಿರುದ್ಧ ದಿಕ್ಕಿನಲ್ಲಿ, ಇದು ಮತ್ತು ಇದು ಮತ್ತು ಇದು. ಓಕೆ, ನೆಕ್ಸ್ಟ್ ಇನ್ನು ಬಹಳಷ್ಟು ಎಕ್ಸಾಂಪಲ್, ಇನ್ನೂ ಸಿಂಪಲ್ ಆಗಿರೋ ಎಕ್ಸಾಂಪಲ್ ಅಂತಂದರೆ ನಿಮ್ಮ ಕ್ಲಾಸ್ ರೂಮಲ್ಲಿ ಕಿಟಕಿಯನ್ನು ನೋಡಿ, ಕಿಟಕಿಗೆ ಒಂದು ಸರಳನ್ನು ಹಾಕಿರ್ತಾರೆ, ಈ ರೀತಿಯಾಗಿರುತ್ತೆ ಅಲ್ವಾ. ಈ ಸರಳುಗಳು ನೋಡಿ, ಅವು ಸಹ ಸಮಾಂತರವಾಗಿರುತ್ತೆ. ಅಥವಾ ನಿಮ್ಮ ಮೇಲ್ಛಾವಣಿಯ ನೋಡಿ, ಅದು ಸಹ ಒಂದು ವೇಳೆ RCC ಆಗಿರಲಿಲ್ಲ ಅಂತ ಅಂದರೆ, ಅಥವಾ ಒಂದು ರೂಫ್ ಏನದು ಮೇಲ್ಛಾವಣಿ ಹೆಂಚು ಅಂತಾರಲ್ಲ, ಆ ಹೆಂಚಿಂದ ಮಾಡಿದರೂ ಸಹ ಅದಕ್ಕೆ ಸಪೋರ್ಟಾಗಿ ಏನು ಈ ಕಟ್ಟಿಗೆಯ ಒಂದು ಕೋಲುಗಳನ್ನು, ರಿಪ್ಪೀಸ್ಗಳನ್ನು ಹಾಕಿರ್ತಾರೆ, ಅದು ಸಹ ಸಮಾಂತರದಲ್ಲಿ. ಮುಂದಿನ ಚಿತ್ರದಲ್ಲಿ 5.6ರಲ್ಲಿ ಯಾವ ಜೋಡಿಗಳ ರೇಖೆಗಳು ಸಮಾಂತರವಾಗಿರುತ್ತವೆ ಕಂಡುಬರುತ್ತವೆ ಅಂತ ಹೇಳಿದ್ದಾರೆ. ಓಕೆ, ಬನ್ನಿ ನೋಡೋಣ. ಯಾವುದ್ಯಾವುದು ಇಲ್ಲೇ ಡೈರೆಕ್ಟಾಗಿ ಕಾಣಿಸ್ತಿದೆ. ಲೈನ್ A ರೇಖೆ I ಮತ್ತು H. ಓಕೆ, ಎರಡನೇದಾಗಿ I ಮತ್ತು H ನೀವು ವೃದ್ಧಿಸಿದ್ರ ಸಹ, ಸೊ ವೃದ್ಧಿಸೇ ಬಿಡೋಣ, ಇವು ಸಮಾಂತರವಾಗಿದೆ. ಓಕೆ, ಫೈನ್. ನೆಕ್ಸ್ಟು ರೇಖೆ C ಮತ್ತು C ಜೊತೆಗೆ ಈ ರೇಖೆ G. ಓಕೆ, ನೆಕ್ಸ್ಟ್ E ಮತ್ತು B. ಹೀಗೆ ನೋಡಿ, ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗೋಣ. ಸ್ಲ್ಯಾಂಟ್ ಇದೆ, ಆದರೂ ಸಹ ಅವು ಛೇದಿಸೋದಿಲ್ಲ. ರೇಖೆ E ಮತ್ತು B. ಓಕೆ, D ಮತ್ತು F. ರೇಖೆ D ಮತ್ತು D ಜೊತೆಗೆ ನಾವು ಯಾವುದನ್ನು ತೊಗೊಬೋದು, ಇಲ್ಲಿದೆಯಲ್ವಾ D. ಓಕೆ, ಫೈನ್, D ಇಲ್ಲಿದೆ, ಕರೆಕ್ಟು. D ಮತ್ತು F. ಸೊ ಹೀಗೇ ಹೋಗ್ರಿ, ಎಕ್ಸ್ಟೆಂಡ್ ಮಾಡಿ ಬೇಕಾದರೆ ನೋಡ್ಕೊಳ್ಳಿ ನೀವು. ಇವೆರಡು ಲೈನಿಗೆ ನೋಡಿರಿ, ರೇಖೆ D ಮತ್ತು F. ಅದ್ರ ಜೊತೆಗೆ ಈ ರೇಖೆನೂ ತೊಗೊಬೋದು, ರೇಖೆ A ಮತ್ತು H, ರೇಖೆ A ಮತ್ತು I, ಈ ರೀತಿಯಾಗಿ ಬಹಳಷ್ಟು ತೊಗೊಬೋದು. ಸೊ ಇಲ್ಲಿಗೆ ಪೇಜ್ ನಂಬರ್ 5.6ವರೆಗೆ, ಪೇಜ್ ನಂಬರ್ 121ವರೆಗೆ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಒಂದು ಪೇಜನ್ನು ಕವರ್ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.